ಸ್ವಂತ ತಂಗಿಯನ್ನ ಯಾರಾದ್ರೂ ಅಪರಿಚಿತ ರೂಮ್ಗೆ ಕಳಿಸ್ತಾರಾ? ಯಾರ್ ಕೂಡ ಇಷ್ಟು ನೀಚ ಕೆಲಸ ಮಾಡಲ್ವೇನೋ. ಆದ್ರೆ ದೀಪಿಕಾ ಅದನ್ನ ಮಾಡಿದ್ಲು. ದೀಪಿಕಾ ಮತ್ತೆ ಅವಳಮ್ಮ ವನಜಾಕ್ಷಿ ಮನ್ಸು ಅಷ್ಟೊಂದು ಕ್ರೂರವಾಗಿತ್ತು. ನಿನ್ನ ಜೀವನದಲ್ಲಿ ಏನು ಒಳ್ಳೇದಾಗ್ಬಾರ್ದು ಅಂತಾನೆ ನಾನ್ ಇಲ್ಲಿವರೆಗೂ ಕಷ್ಟಪಟ್ಟಿರೋದು. ಯಾವನೋ ಒಬ್ಬ ತನ್ನಕ್ಕ ಇಂಚರ ಜೊತೆ ಬೆಡ್ ಶೇರ್ ಮಾಡ್ತಿದ್ದಾಗ ದೀಪಿಕಾ ಪಾರ್ಟಿ ಎಂಜಾಯ್ ಮಾಡ್ತಿದ್ಲು. ತನ್ನಕ್ಕ ಬೇರೆ ಯಾರ ಜೊತೆನೋ ಫಿಸಿಕಲ್ ಕಾಂಟ್ಯಾಕ್ಟ್ ಇಟ್ಕೊಂಡ್ಲು ಅಂತ ಗೊತ್ತಾದ ಕೂಡ್ಲೆ ದೀಪಿಕಾ ಅದನ್ನ ಅವಳ ಲವರ್ಗೆ ಹೇಳೋ ಕೆಲ್ಸ ಫಸ್ಟ್ ಮಾಡಿದ್ಲು. ಅಕ್ಕ ಅಕ್ಕ ನಮ್ಗೆಲ್ರಿಗೂ ಮೋಸ ಮಾಡ್ಬಿಟ್ಲು. ಇಂಚರ ತಾನು ತಪ್ಪು ಮಾಡಿಲ್ಲ ಅಂತ ಹೇಳೋಕಾಗ್ದೆ ಮನೇಲಿ ಅವಳು ಒಂಟಿ ಆದ್ಲು. ಯಾರಿಗೂ ಬೇಡವಾಗಿದ್ದ ಅವಳು ಮನೆಯಿಂದ ಹೊರಗೆ ಹೋಗೋ ಹಾಗಾಯ್ತು. ಇಂಚರಾಳ ಕಥೆಯನ್ನ ಸಂಪೂರ್ಣ ಕೇಳಿ ಆನಂದಿಸಿ. ಇಂಚರಾಳನ್ನ ಆ ಪಾರ್ಟಿಗೆ ಕರ್ಕೊಂಡು ಬಂದಿದ್ದು ಅವಳ ತಂಗಿ ದೀಪಿಕಾ. ಅವ್ರ ತಂದೆ ರಂಗನಾಥ್ನ 2ನೇ ಹೆಂಡತಿಯಾದಂತ ವನಜಾಕ್ಷಿಯ ಮಗಳು. ಅಕ್ಕ ಒಂದೇ ಒಂದ್ ಪೆಗ್ಗು. ಬೇಡ, ಹೋಗ್ಲಿ ಸಾಫ್ಟ್ ಡ್ರಿಂಕ್ಸ್ ಕುಡಿತ್ಯಾ? ಹೋಟೆಲ್ ಅಲ್ಲಿ ನಡೆದಂತ ಪಾರ್ಟಿಲಿ ಸಾಫ್ಟ್ ಡ್ರಿಂಕ್ ಅಂತ ಸುಳ್ಳು ಹೇಳಿ ಮಾತ್ರೆ ಮಿಕ್ಸ್ ಮಾಡಿದ ಜ್ಯೂಸ್ ನ ಇಂಚರಾಳಿಗೆ ಕೊಟ್ಟಿದ್ದು. ಅದನ್ನ ಕುಡಿದು ಅಮಲಿನಲ್ಲಿ ತೇಲ್ತಿದ್ದ ಇಂಚರಾಳನ್ನ ಅವಳ ಹಾಗೆಯೇ ಮತ್ತಿನಲ್ಲಿದ್ದ ಗಂಡಸೊಬ್ಬನ ಕೋಣೆಗೆ ಕರ್ಕೊಂಡು ಹೋಗಿ ಬಿಟ್ಟದ್ದು ಅವಳ ತಂಗಿ ದೀಪಿಕಾನೆ. ಆ ರೂಮಲ್ಲಿ ಏನ್ ನಡೀತು ಅಂತ ಮತ್ತಿನಲ್ಲಿದ್ದ ಇಂಚರಾಳಿಗೆ ಗೊತ್ತೇ ಆಗ್ಲಿಲ್ಲ. ಅಕ್ಕ ಅಕ್ಕ ನಮ್ಗೆಲ್ರಿಗೂ ಮೋಸ ಮಾಡ್ಬಿಟ್ಲು. ಅಯ್ಯೋ ಪಾಪ, ಮಯೂರ್ಗೂ ಮೋಸ ಮಾಡ್ಬಿಟ್ಲು. ಇಂಚರ ರಾತ್ರಿ ಹೋಟೆಲಲ್ಲಿ ಯಾರ್ದೋ ಜೊತೆ ಕುಡಿದು ಮಲಗಿದ್ದಾಳೆ ಅನ್ನೋ ದೀಪಿಕಾಳ ಮಾತನ್ನ ಕೇಳಿ ಮಯೂರ್ ಮತ್ತೆ ರಂಗನಾಥ್ ಅವತ್ತು ಬೆಳಗ್ಗೆನೆ ಹೋಟೆಲಿಗೆ ಬಂದಿದ್ರು. ಇನ್ನೇನು ಇಂಚರಾಳ ರೂಮ್ ಕಡೆ ಬರ್ತಿರ್ಬೇಕಾದ್ರೆ ಆ ರೂಮಿಂದ ವ್ಯಕ್ತಿಯೊಬ್ಬ ಶರ್ಟ್ ಹಾಕೊಳ್ತಾ ಹೊರಗಡೆ ಹೋಗ್ತಿರೋದು ಅವರ ಕಣ್ಣಿಗೆ ಬಿತ್ತು. ಅವ್ನ್ ಯಾರು ಅಂತ ತಿಳ್ಕೊಳ್ಳೋಕೆ ಮಯೂರ್ ಅವನ್ ಹಿಂದೆನೆ ಹೋದ್ರು. ಲಿಫ್ಟ್ ಪಾಸ್ ಆಗಿದ್ರಿಂದ ಆ ವ್ಯಕ್ತಿ ಮಯೂರ್ಗೆ ಸಿಗ್ಲಿಲ್ಲ. ಒಂದ್ ವೇಳೆ ಮಯೂರ್ ಆ ವ್ಯಕ್ತಿನ ನೋಡ್ದೇ ಇದ್ದಿದ್ರೆ ದೀಪಿಕಾಳ ಈ ಪ್ಲಾನ್ ಸಕ್ಸಸ್ ಆಗ್ತಿರ್ಲಿಲ್ವೇನೋ. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದು ನಿಜ ಆಗೋಯ್ತು. ಮಯೂರ್ ಜೊತೆ ಸುಖವಾಗಿ ಸಾಗ್ಬೇಕಾಗಿದ್ ನನ್ ಜೀವನನ ನನ್ ತಂಗಿನೇ ಹಾಳ್ ಮಾಡ್ತಾಳೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಆಮೇಲೆ ನಡೆದಂತ ಎಲ್ಲಾ ಘಟನೆಗಳು ದೀಪಿಕಾ ಮತ್ತ ಅವಳ ತಾಯಿ ಮಾಡಿದಂತ ಪ್ಲಾನ್ ತರಾನೇ ನಡೆದವು. ಇಂಚರ ತನಗ್ ಮೋಸ ಮಾಡಿದ್ಲು ಅಂತ ನೋವಿನಲ್ಲಿದ್ದ ಮಯೂರ್ ರಾಮ್ನನ್ನ ದೀಪಿಕಾ ನಿಧಾನವಾಗಿ ಅವಳ ಕಡೆ ಒಲಿಸ್ಕೊಳ್ಳೋಕೆ ಶುರು ಮಾಡಿದ್ಲು. ಅದೇ ಅವಳ ಗುರಿಯಾಗಿತ್ತು. ನಿನ್ನಿಂದ ನಾನು ಇಷ್ಟು ದಿನ ಸಂಪಾದನೆ ಮಾಡಿದ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು. ಅಪ್ಪ ಹೇ, ಇನ್ನೊಂದು ನಿಮಿಷ ಈ ಮನೇಲಿ ಇರಬಾರ್ದು ನೀನು. ಈಗ್ಲೂ ಹೊರಡಿಲಿಂದ. ಅಪ್ಪ ನನ್ ಬಗ್ಗೆ ಒಂದು ದೊಡ್ಡ ತೀರ್ಮಾನ ಮಾಡಿದ್ರು. ನಾನು ಇಲ್ಲೇ ಇದ್ರೆ ಅವ್ರ ಪ್ರೆಸ್ಟೀಜ್ಗೆ ಧಕ್ಕೆ ಆಗತ್ತೆ ಅಂತ ನನ್ನ ಅಮೆರಿಕ ಕಳ್ಸೋ ನಿರ್ಧಾರ ಮಾಡಿದ್ರು. ನನಗೆ ಅವ್ರು ಹೇಳಿದ್ದನ್ನ ಮಾಡೋದ್ ಬಿಟ್ರೆ ಬೇರೆ ದಾರಿನೇ ಇರ್ಲಿಲ್ಲ. ನನ್ನ ಜೀವನನ ಹಾಳು ಮಾಡ್ದಂತ ಆ ವ್ಯಕ್ತಿ ಯಾರು, ಅವನೀಗ ಎಲ್ಲಿದ್ದಾನೆ? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಒಂದಲ್ಲ ಒಂದಿನ ನನಗೆ ಸಿಕ್ಕೇ ಸಿಗತ್ತೆ. ಇಂಚರಾಳ ಜೀವನದ ದಿಕ್ಕನ್ನ ಬದಲಿಸಿದ್ದ ಆ ಹುಡುಗ ಇವನೇ, ಸಂಗಮ್. ಇಂಚರಾಳ ಜೀವನದಲ್ಲಿ ಕರೆಯದೆ ಬಂದ ಅತಿಥಿಯಾಗಿದ್ದಂಥ ಸಂಗಮ್ ತಾನು ಮಾಡಿದ ಕೆಲಸದ ಬಗ್ಗೆ ಪಶ್ಚಾತ್ತಾಪ ಪಡ್ತಿದ್ದ. ಮತ್ತಲ್ಲಿದ್ದ ಆತನಿಗೆ ಇಂಚರಾಳ ಮುಖವೂ ಸಹ ನೆನಪಿರ್ಲಿಲ್ಲ. ಕುಡಿದ ಅಮಲಲ್ಲಿ ಆ ಹುಡುಗಿ ಜೀವನನ ಹಾಳು ಮಾಡ್ದೆ ಅನ್ನೋ ಪಾಪ ಪ್ರಜ್ಞೆ ಅವನನ್ನ ಕಾಡ್ತಾ ಇತ್ತು. ಅವತ್ ರಾತ್ರಿ ನನ್ಗೆ ಗೊತ್ತಿಲ್ದಿರೋ ಹಾಗೆ ನಾನ್ ಮಾಡದಂತ ತಪ್ಪು 5 ವರ್ಷ ಆದ್ರೂ ನನ್ನ ಕಾಡ್ತಾನೆ ಇದೆ. ಅದ್ರ ಬಗ್ಗೆ ಯೋಚಿಸ್ತಿದ್ರೆ ನಾನ್ ಸಂಪಾದಿಸಿರೋ ಆಸ್ತಿ ಎಲ್ಲ ಕಸದ ಹಾಗೆ ಕಾಣ್ತಿದೆ. ಈ ಜಗತ್ತಲ್ಲಿ ಅವಳು ಎಲ್ಲೇ ಇದ್ರು ಅವಳನ್ನ ಹುಡುಕಿ ಸಾರಿ ಕೇಳ್ಬೇಕು. ಅಷ್ಟಕ್ಕೂ ಎಲ್ಲಿದ್ದಾಳೆ ಅವಳು? ಸಂಗಮ್ ಹೇಳ್ದ ಹಾಗೆ ಆಗ್ಲೇ 5 ವರ್ಷ ಕಳೆದು ಹೋಗಿತ್ತು. ಆ ರಾತ್ರಿ ನಡೆದಂತ ಆ ಘಟನೆಯ ಫಲವಾಗಿ ಇಂಚರಾಗೆ ಒಬ್ಬ ಮಗ ಹುಟ್ಟಿದ್ದ. ಹೆಸರು ಆರ್ಯ. ಅವನಿಗೀಗ 4 ವರ್ಷ. ತುಂಬಾ ತುಂಟ. ಅವನೇ ಇಂಚರಾಳ ಸ್ಟ್ರೆಸ್ ಬೂಸ್ಟರ್. ಒಂದಿನ ಹೀಗೆ ಆರ್ಯನನ್ನ ಆಟ ಆಡಿಸ್ತಿರ್ಬೇಕಾದ್ರೆ ಇಂಚರಾಳಿಗೊಂದು ಫೋನ್ ಕಾಲ್ ಬಂತು. ಫೋನ್ ಡಿಸ್ಪ್ಲೇ ಮೇಲೆ ಕಾಣಿಸಿದಂತ ಹೆಸರನ್ನ ನೋಡಿ ಇಂಚರಾಳ ಮುಖಭಾವವೇ ಬದಲಾಯ್ತು. ನಾನ್ ಜೀವಂತವಾಗಿ ಇದೀನಿ ಅನ್ನೋದು ಅಪ್ಪಂಗ್ ಈಗ ನೆನ್ಪಾಯ್ತಾ? ನಾನ್ ನಿನಗೆ ಫೋನ್ ಮಾಡಿದ್ದು ದೀಪಿಕಾ ಮದುವೆ ಕರೆಯೋದಕ್ಕೆ. ಗಂಡು ನಿನ್ಗೆ ತುಂಬಾ ಗೊತ್ತಿರೋಂತ ಹುಡುಗನೇ. ಅವನ್ ಬೇರೆ ಯಾರು ಅಲ್ಲ, ನಮ್ಮ ಮಯೂರ್. ನಾನ್ ಯಾವುದೇ ಕಾರಣಕ್ಕೂ ಈ ಮದ್ವೆಗ್ ಬರೋದಿಲ್ಲ. ನಿನ್ನ ನಮಗೋಸ್ಕರ ಬಾ ಅಂತಿಲ್ಲ, ನಿನ್ನ ಅಜ್ಜಿಗೋಸ್ಕರ ಬರ್ಬೇಕು. ಇಷ್ಟ್ರ ಮೇಲ್ ಬರೋದು ಬಿಡೋದು ನಿನ್ನಿಷ್ಟ. ನನ್
ಜೀವನ ಹಾಳ್ ಮಾಡ್ದಂತ ತಂಗಿ ಮದ್ವೆಗೆ ಹೋಗಲು ಇಷ್ಟ ಇಲ್ದಿದ್ರು ತನ್ನ ಬಗ್ಗೆ ಇರೋ ರಹಸ್ಯಗಳನ್ನ ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳಿದ್ದ ಅಜ್ಜಿನ ನೋಡೋಕೆ ಇದೇ ಸರಿಯಾದ ಸಮಯ ಅಂತ ಅವಳು ಅಂದ್ಕೊಂಡ್ಲು. ಆರ್ಯನ ಕರ್ಕೊಂಡು ಇಂಡಿಯಾಗ್ ಹೋಗೋಕೆ ತೀರ್ಮಾನ ಮಾಡಿದ್ಲು. ಅಮ್ಮ, ನಾನು ವಾಶ್ರೂಮ್ಗೆ ಹೋಗ್ಬೇಕು. ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಬೇಕಿದ್ರೆ ಅವ್ನ್ ಕೇಸ್ ಹಾಕೊಳ್ಳಿ. ಈ ಸಾಮ್ರಾಜ್ಯನ ಎಷ್ಟು ಕಷ್ಟಪಟ್ಟು ಕಟ್ಟಿದ್ದೀನಿ ಅಂತ ನಂಗ್ ಗೊತ್ತು. ಅವ್ನ್ ನನ್ನ ಟಚ್ ಮಾಡ್ದ ಅಂದ್ರೆ ನಾನ್ ಯಾರು ಅಂತ ತೋರಿಸ್ಬೇಕಾಗತ್ತೆ. ರಕ್ತ ಸಂಬಂಧ ಎಲ್ಲಿದ್ರೂ ಬೆಸ್ಕೊಳ್ಳುತ್ತೆ ಅನ್ನೋ ಮಾತಿದೆ. ಆರ್ಯ ಸಂಗಮ್ನನ್ನ ನೋಡ್ತಿದ್ದ ಹಾಗೆ ಅವನ ಹತ್ರ ಬಂದು, ಅಪ್ಪ, ನೀವು ನನ್ನ ಅಪ್ಪ ತಾನೇ? ನಂಗೆ ಗೊತ್ತು ನೀವೇ ನನ್ನ ಅಪ್ಪ ಅಂತ. ಏ? ಅಪ್ಪ, ಏ, ನಾನ್ ನಿನ್ನ ಅಪ್ಪ ಅಲ್ಲ. ಅಪ್ಪ ಸುಳ್ಳು ಹೇಳ್ಬೇಡಿ, ನೀವೇ ನನ್ನ ಅಪ್ಪ. ಬಿಡೋ, ನಿಂಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿಜ ಹೇಳು, ನನ್ನನ್ನ ಅಪ್ಪ ಅಂತ ಕರಿ ಅಂತ ಯಾರ್ ನಿನಗೆ ಹೇಳಿ ಕಳ್ಸಿದ್ದು? ಯಾಕಪ್ಪ, ಯಾಕೆ ಈ ತರ ನನ್ ಮೇಲೆ ಸಿಟ್ ಮಾಡ್ತೀರಾ? ಏನೋ? ಅಮ್ಮ, ಅಲ್ಲಿ ನೋಡು ಅಪ್ಪ. ಸಾರಿ ಸರ್, ಮಗು ಏನೋ ಗೊತ್ತಿಲ್ಲದೆ ಮಾತಾಡ್ತಿದ್ದಾನೆ. ನಿಜ ಹೇಳು, ಯಾರ್ ನಿನ್ನ ಇಲ್ಲಿ ಕಳ್ಸಿರೋದು? ನನ್ನ ಇಮೇಜಿನ ಸ್ಪಾಯ್ಲ್ ಮಾಡೋಕೆ ಎಷ್ಟ್ ದುಡ್ಡು ಕೊಡ್ತೀನಿ ಅಂತ ಆಫರ್ ಮಾಡಿದಾರ ಅವರು. ಈ ತರ ದುಡ್ಡು ಸಂಪಾದನೆ ಮಾಡಿ ನೀನ್ ನಿನ್ ಮಗನ್ನ ಸಾಕ್ತಾ ಇದೀಯಾ. ನಾನ್ ಯಾರು ಅಂತ ನಿಂಗ್ ಸರಿಯಾಗಿ ಗೊತ್ತಿಲ್ಲ. ನೀನ್ ಯಾರಾದ್ರೆ ನನ್ಗೇನು? ಮೊದ್ಲು ಲೇಡೀಸ್ ಜೊತೆ ಮತ್ತೆ ಚಿಕ್ಕ ಮಕ್ಳ ಜೊತೆ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೋ. ನಿಮ್ ಮನೇಲಿ ನಿನ್ನ ಹೇಳ್ಕೊಟ್ಟಿಲ್ವಾ? ನಮ್ಮನೇಲೆಲ್ಲ ಸರಿಯಾಗಿ ಹೇಳ್ಕೊಟ್ಟಿದ್ದಾರೆ. ಅದಿರ್ಲಿ, ನಿನ್ ಮಗಂಗೆ ಅದ್ರ ಅಪ್ಪ ಯಾರು ಅಂತ ನೀನ್ ಸರಿಯಾಗಿ ಹೇಳ್ಕೊಟ್ಟಿಲ್ವಾ? ಅಥವಾ ನಿನಗೆ ಗೊತ್ತಿಲ್ವಾ ಈ ಮಗು ಅಪ್ಪ ಯಾರು ಅಂತ? ಕರೆಕ್ಟೇ ಮಿಸ್ಟರ್, ನಂಗೆ ನನ್ ಮಗುವಿನ ಅಪ್ಪ ಯಾರು ಅಂತ ಗೊತ್ತಿಲ್ಲ. ಆದ್ರೆ ನಾನ್ ನನ್ ಮಗನ್ ಹತ್ರ ಹೇಳ್ತೀನಿ, ಅವ್ರಪ್ಪ ನಿನ್ ತರ ಮಾತ್ರ ಇರೋದಿಲ್ಲ ಅಂತ. ಇಂಚರಾಳ ಮಾತುಗಳು ಸಂಗಮ್ನ ಚುಚ್ಚೋಕ್ ಶುರು ಮಾಡಿದ್ವು. ಆರ್ಯ ವಾಶ್ರೂಮ್ ಅಲ್ಲಿ ಬಿಟ್ಟಿದ್ದ ರೂಬಿಕ್ಸ್ ಕ್ಯೂಬ್ ಅನ್ನ ನೋಡಿ ಸಂಗಮ್ನ ತಲೆಯಲ್ಲಿ ನೂರಾರು ಪ್ರಶ್ನೆ ಓಡಾಡಿದ್ವು. ತನ್ನ ಲಗೇಜ್ ತಗೊಂಡು ಡಿಪಾರ್ಚರ್ ಗೇಟ್ ಹತ್ರ ಬಂದ ಇಂಚರಾಳಿಗೆ ಅಲ್ಲಿ ಒಂದು ದೊಡ್ಡ ಶಾಕ್ ಆದಿತ್ತು. ಇಂಚರಾಳನ್ನ ಕರ್ಕೊಂಡು ಹೋಗೋಕೆ ಬಂದಿದ್ದು ದೀಪಿಕಾ ಮತ್ತೆ ಮಯೂರ್. ಅದೇ ಸಮಯದಲ್ಲಿ ಏನೂ ನಡ್ದೇ ಇಲ್ವೇನೋ ಅನ್ನೋ ಹಾಗೆ ದೀಪಿಕಾ ಆರ್ಯನನ್ನ ನೋಡ್ತಿದ್ದ ಹಾಗೆ ಅವಳ ನಡವಳಿಕೆ ನೋಡಿ ಇಂಚರಾಳಿಗೆ ಇರಿಟೇಟ್ ಆಯ್ತು. ಹೇ, ಬಿಡು ಆರ್ಯ, ಬಿಡು ಬಿಡು. ನನ್ ಮಗಂಗೆ ಈ ತರ ನಾಟಕದ ಪ್ರೀತಿ ತೋರ್ಸೋದ್ ಬೇಡ. ಅಯ್ಯೋ ಅಕ್ಕ, ಯಾಕೆ ಹೀಗ್ ಮಾತಾಡ್ತಾ ಇದ್ಯಾ? ನಿಂಗೆ ನನ್ನಿಂದ ಏನ್ ಬೇಕಾಗಿತ್ತು ಅದ್ ನಿಂಗ್ ಸಿಕ್ಕಿದೆ ಅಲ್ವಾ? ಹಾಗೆ ನಾನ್ ನಿನ್ ಮದ್ವೆಗೂ ಬಂದಿಲ್ಲ. ಅಯ್ಯೋ, ನಾನ್ ನನ್ನ ಅಜ್ಜಿ ನೋಡ್ಬೇಕು, ಅಷ್ಟೇ ಸಾಕು. ಅಯ್ಯೋ, ಇವಳ ಮಾತ್ ಕೇಳಿದ್ಯಾ ಮಯೂರ್? ನಾನ್ ನಾಟಕ ಮಾಡ್ತಿದ್ದೀನಿ ಅಂತ ನಿನ್ಗೆ ಅನ್ನಿಸ್ತಿದ್ಯಾ? ನಿನ್ ಬಗ್ಗೆ ನೀನ್ ಏನ್ ಅನ್ಕೊಂಡಿದ್ಯಾ? ಮದ್ವೆನೇ ಆಗದೆ ಮಗು ಜೊತೆ ಬಂದಿರೋ ನಿನ್ಗಿಂತ ದೀಪಿಕಾ 100 ಪಟ್ಟು ಉತ್ತಮ. ಹೇ ಅಂಕಲ್, ನನ್ನ ಅಮ್ಮನ ಜೊತೆ ಮರ್ಯಾದೆಯಿಂದ ಮಾತಾಡಿ. ನಂಗೆ ಕರಾಟೆ ಬರುತ್ತೆ, ನಿಮ್ ಮೂಳೆ ಮುರಿದಾಕ್ಬಿಡ್ತೀನಿ. ನಿಮ್ಮಮ್ಮ ನಿಂಗ್ ಸರಿಯಾಗಿ ಮಾತಾಡೋದನ್ನ ಹೇಳ್ಕೊಟ್ಟಿದ್ದಾಳೆ ಅನ್ಸುತ್ತೆ. ಇನ್ನೇನ್ ಮತ್ತೆ, ಇವಳಂತ ನಡತೆಗೆಟ್ಟವಳಿಗೆ ಇನ್ನೆಂತ ಮಗು ಹುಟ್ಟಕ್ ಸಾಧ್ಯ ಅಂತ ಮಯೂರ್ ಮಾತ್ ಮುಗ್ಸೋ ಮುಂಚೆ ಇಂಚರ ಅವನ್ ಕೆನ್ನೆಗೆ ಜೋರಾಗಿ ಬಾರ್ಸಿದ್ಲು. ಆ ಏಟಿನ ಶಬ್ದಕ್ಕೆ ಏರ್ಪೋರ್ಟ್ ಅಲ್ಲಿದ್ದ ಎಲ್ರೂ ಅವನನ್ನೇ ನೋಡ್ತಾ ಇದ್ದಿದ್ರಿಂದ ಅವನ ನೋವು ಇನ್ನೂ ಹೆಚ್ಚಾಯ್ತು. ಅಲ್ಲ, ಏಯ್ ನಿನ್ನ ಅದೇ ಸಿಕ್ಕಲ್ಲಿ ವಾಪಸ್ ಇಂಚರಾಳಿಗೆ ಹೊಡಿಬೇಕು ಅಂತ ಬಂದ. ಆರ್ಯನನ್ನ ಮಯೂರ್ ಜೋರಾಗಿ ತಳ್ದ. ಆಗ ಎಲ್ಲಿಂದಲೂ ಬಂದಂತ ಒಂದು ಕೈ ಆರ್ಯನನ್ನ ಕೆಳಗಡೆ ಬೀಳದೆ ಇರೋ ಹಾಗೆ ತಡೀತು. ಆ ಕೈಗಳು ಬೇರೆ ಯಾರದ್ದೂ ಅಲ್ಲ, ಸಂಗಮ್ ಚಕ್ರವರ್ತಿದ್ದು. ಅದು ದೇವ್ರೆ ಸೃಷ್ಟಿ ಮಾಡಿದಂತ ಸನ್ನಿವೇಶ ಆಗಿರ್ಬೇಕು. ಸಂಗಮ್ ಮಯೂರ್ನ ಹತ್ರ ಹೋಗಿ ಅವನ ಕುತ್ತಿಗೆ ಹಿಡ್ಕೊಂಡ. ನನ್ ಮಗನ್ ಮೇಲೆ ಕೈ ಮಾಡ್ತೀಯ? ಲೇಡೀಸ್ ಜೊತೆ ಚಿಕ್ಕ ಮಕ್ಳ ಜೊತೆ ಹೇಗ್ ನಡ್ಕೋಬೇಕು ಅಂತ ನಿಮ್ ಮನೇಲಿ ಹೇಳ್ಕೊಟ್ಟಿಲ್ವಾ? ಅವಳು ವಾಶ್ರೂಮ್ ನಲ್ಲಿ ಸಂಗಮ್ಗೆ ಹೇಳಿದ ಮಾತುಗಳು ತಾನೇ ಇವು ಅಂತ ಇಂಚರಾಳಿಗೆ ಸಂಶಯ ಬಂತು. ಸಂಗಮ್ ಮಯೂರ್ನನ್ನ ಜೋರಾಗಿ ತಳ್ಳಿ ಅವನ ಎದೆಗೊದ್ದ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದಂತ ಸಂಗಮ್ನ ಬಾಡಿಗಾರ್ಡ್ಸ್ ಮಯೂರ್ ಒಂದ್ ಹೆಜ್ಜೆ ಮುಂದೆ ಇಡದಂತೆ ಅವನನ್ನ ತಡೆದ್ರು. ಅವರ ಬಲಿಷ್ಠವಾದ ಕೈಗಳನ್ನ ದಾಟ್ಕೊಂಡು ಹೋಗೋಕೆ ಮಯೂರ್ಗೆ ಆಗ್ಲಿಲ್ಲ. ದೀಪಿಕಾಳ ಮುಖ ನೋಡಿ ಆ ಮಯೂರ್ನನ್ನ ಬಿಟ್ಬಿಡಿ ಅಂತ ಸಂಗಮ್ ತನ್ನ ಬೌನ್ಸರ್ಗಳಿಗೆ ಆರ್ಡರ್ ಮಾಡ್ದ. ಇಂಚರ, ನಿಂಗಲ್ ವೇಟ್ ಮಾಡ್ತಾ ಇರೋ ಅಂತ ಹೇಳಿರ್ಲಿಲ್ವಾ? ಹೇಳಿದ್ಮೇಲೂ ಇಲ್ಲಿಗೆ ಯಾಕೆ ಬಂದೆ ನೀನು? ಇವ್ರ ಹತ್ರ ಜಗಳ ಆಡಿ ಯಾಕೆ ಸುಮ್ನೆ ನಿನ್ ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಇದೀಯಾ? ಅಮ್ಮಂದೇನು ತಪ್ಪಿಲ್ಲ ಅಪ್ಪ, ಇವರೇ ಮೊದ್ಲು ಜಗಳಕ್ ಬಂದಿದ್ದು. ಅಯ್ಯೋ ದೇವ್ರೆ. ಸರಿ ಬಿಟ್ಟಾಕೆ. ಬಾ ಆರ್ಯ, ಆ ಬ್ಯಾಗ್ ತಗೋ.
ಅಲ್ಲಿ ಏನ್ ನಡೀತಿದೆ ಅಂತ ಇಂಚರಾಳಿಗೆ ಅರ್ಥ ಆಗ್ಲಿಲ್ಲ. ಒಬ್ಬ ಅಪರಿಚಿತ ಯಾಕೆ ತನ್ನನ್ನ ಅವಳು ಹೆಂಡತಿ ಅಂತಿದ್ದಾನೆ ಅನ್ನೋ ಡೌಟ್ ಅವಳಿಗೆ ಬಂತು. ಆದ್ರೆ ಬೇರೆ ದಾರಿ ಇಲ್ದೆ ಇದ್ದಿದ್ರಿಂದ ಅವನ್ ಜೊತೆ ಹೋಗೋಕ್ ತೀರ್ಮಾನ ಮಾಡಿದ್ಲು. ಸಂಗಮ್ ತನ್ನ ಐಷಾರಾಮಿ ಲಿಮಿಟೆಡ್ ಎಡಿಷನ್ ಕಾರಲ್ಲಿ ಆರ್ಯ ಮತ್ತು ಇಂಚರಾಳನ್ನ ಹತ್ತಿಸ್ಕೊಂಡಿದ್ದನ್ನ ನೋಡಿ ದೀಪಿಕಾಗೆ ಅಸೂಯೆ ಬಂತು. ಇತ್ತ ಅಜ್ಜಿ ಮನೆಯಲ್ಲಿ ಇಂಚರ ಮತ್ತೆ ಆರ್ಯನನ್ನ ಸಂಗಮ್ ಡ್ರಾಪ್ ಮಾಡ್ದ. ಆರ್ಯ ಬಾ. ತನ್ ಕಣ್ಮುಂದೆ ಇರೋನು ನನ್ ಸ್ವಂತ ಮಗ ಅಂತ ಸಂಗಮ್ಗೆ ಗೊತ್ತಾಗ್ಲೇ ಇಲ್ಲ. ಅವನು ಅಲ್ಲಿಂದ ಹೊರಟ. 5 ವರ್ಷಗಳ ನಂತರ ಇಂಚರ ತನ್ನ ಅಜ್ಜಿಯನ್ನ ನೋಡಿದ್ಲು. ಜಾನ್ಕಮ್ಮ ಇಂಚರಾಳ ಅಮ್ಮನ ತಾಯಿ. ಇಂಚರಾಳ ಮಗ ಅವ್ರ ಮೊಮ್ಮಗ ಆರ್ಯನನ್ನ ನೋಡ್ತಿದ್ದ ಹಾಗೆ ಅಜ್ಜಿ ಕಣ್ಣಲ್ಲಿ ನೀರ್ ತುಂಬಿಕೊಂಡ್ವು. ಒಂದಲ್ಲ ಒಂದಿನ ಇಂಚರಾಳ ಜೀವನದ ರಹಸ್ಯಗಳನ್ನ ಅವಳಿಗೆ ಹೇಳ್ಬೇಕು ಅಂತ ಅವರಜ್ಜಿ ಮನ್ಸಲ್ಲೇ ಅನ್ಕೊಂಡ್ರು. ಅಷ್ಟೊತ್ಗೆ ಮಯೂರ್ ಜೊತೆ ದೀಪಿಕಾ ಅಲ್ಲಿಗ್ ಬಂದ್ಲು. ಹಲೋ ಅಜ್ಜಿ, ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಚೆನ್ನಾಗಿದ್ದೀರಾ ಅಲ್ವಾ? ಇವಳೇನು ಏರ್ಪೋರ್ಟ್ ನಲ್ಲಿ ನಡೆದಿದ್ದನ್ನೆಲ್ಲ ಮರ್ತಿದಳ? ಎಲ್ಲಿ ಅಕ್ಕನ ಹಸ್ಬೆಂಡ್ ಎಲ್ಲಿ? ಹಸ್ಬೆಂಡಾ? ಹೌದು ಅಜ್ಜಿ, ಅವ್ರೇ ಅಲ್ವಾ ಅಕ್ಕನ ಏರ್ಪೋರ್ಟ್ ಇಂದ ಪಿಕ್ ಮಾಡಿದ್ದು. ನಿನ್ ಡ್ರಾಪ್ ಮಾಡಿದ್ದು ಹಸ್ಬೆಂಡಾ ಮಗಳೇ? ಹೌದು ಅಜ್ಜಿ, ಅದು ಅಪ್ಪನೇ. ಮತ್ತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ನೋಡಿದ್ರಾ, ಅಕ್ಕ ಮದ್ವೆ ಆಗಿರೋದನ್ನ ಹೇಳೇ ಇಲ್ಲ. ಅದನ್ನ ಹೋಗ್ಲಿ ಬಿಡಿ ಅಜ್ಜಿ. ಇಷ್ಟು ವರ್ಷ ಆದ್ಮೇಲೆ ಇಲ್ಲಿಗೆ ವಾಪಸ್ ಬಂದಿರೋ ಮಗಳನ್ನ ನೋಡ್ಬೇಕು ಅಂತ ಅಪ್ಪನ್ಗೂ ಆಸೆ ಇರತ್ತೆ ಅಲ್ವಾ ಅಕ್ಕ? ಅಪ್ಪನ್ಗೋಸ್ಕರನಾದ್ರೂ ಒಂದ್ಸಲ ಮನೆಗ್ ಬಂದ್ ಹೋಗಕ್ಕ. ಅಜ್ಜಿ ನೀವಾದ್ರೂ ಹೇಳಿ ಇವಳಿಗೆ. 5 ವರ್ಷದ ಹಿಂದೆ ನನ್ ಮೇಲೆ ಅಪ್ಪನ್ಗಿದ್ದ ಕೋಪ ಎಲ್ಲ ಕಮ್ಮಿ ಆಗಿದ್ಯಾ? ಯಾವುದಕ್ಕೂ ಅವ್ರ ಜೊತೆ ಈಗ್ಲೇ ಮನೆಗ್ ಹೋಗ್ಬಿಡ್ಲಾ? ನಿನ್ನ ಜೀವನದಲ್ಲಿ ಏನು ಒಳ್ಳೇದಾಗ್ಬಾರ್ದು ಅಂತಾನೆ ನಾನ್ ಇಲ್ಲಿವರೆಗೂ ಕಷ್ಟಪಟ್ಟಿರೋದು. ನೀನು ಮೊದ್ಲು ಮನೆಗ್ ಬಾ ಅಕ್ಕ. ಅಪ್ಪನ್ ಪ್ಲಾನ್ ಅನ್ನ ಮುಂದೆ ನಿಂತು ಎಕ್ಸಿಕ್ಯೂಟ್ ಮಾಡೋದು ನಾನೇ. ನನ್ ಮುಂದೆನೆ ದೀಪಿಕಾ ಇಷ್ಟು ಸುಳ್ಳು ಹೇಳ್ತಿದ್ದಾಳೆ. ಇವರೆಲ್ಲ ಸೇರ್ಕೊಂಡು ಇಂಚರಗೆ ಏನೋ ದೊಡ್ಡ ದ್ರೋಹನೆ ಮಾಡ್ತಿದ್ದಾರೆ. ಹಾಗೆ ನಾನು ಕೂಡ ಇಂಚರನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ದೊಡ್ಡ ತಪ್ಪು ಮಾಡ್ಬಿಟ್ನಾ? ಇಂಚರ ಮತ್ತೆ ಅವನ ಮಗನ ಎಗೇನೆಸ್ಟ್ ವನಜಾಕ್ಷಿ ಮತ್ತೆ ದೀಪಿಕಾ ಮಾಡೋ ನೆಕ್ಸ್ಟ್ ಪ್ಲಾನ್ ಏನು? ಅವರ ಪ್ಲಾನ್ ತಿಳಿಯದೆ ಇಂಚರ ಅವರ ಬಲೆಗ್ ಬೀಳ್ತಾಳ? ದೀಪಿಕಾ ಅನ್ನೋ ಕ್ರೂರಿಯ ಮುಖ ಎಲ್ಲರ ಮುಂದೆ ಬಯಲಾಗುತ್ತಾ? ಈ ಪ್ರಶ್ನೆಗಳಿಗೆ ಉತ್ತರ ಬೇಕಂದ್ರೆ ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ.